ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಂ, ಅಲ್ಲಿ ಪ್ರಾಪರ್ಟೀಸ್ ಎಲ್ಲ ಚೆನ್ನಾಗಿದೆ. ನೀವೊಂದ್ಸಲ ಸೈಟ್ ವಿಸಿಟ್ ಮಾಡಿ, ನಮ್ಮ ಸ್ಟಾಫ್ ಎಲ್ಲ ನೋಡ್ಕೋತಾರೆ. ಓಕೆ, ಬಾಯ್. ಥೂ, ನನ್ನ ಕೆಲಸದ ಜೊತೆ ಇವ್ರ ಕೆಲಸನ ನಾನೇ ಮಾಡ್ಕೊಂಡು ಸಾಯ್ಬೇಕು. ಎಲ್ಲಿ ಹಾಳಾಗೋಗಿದ್ದಾರೋ ಕರ್ಮ. ಮ್ಯಾಮ್ ಬನ್ರಿ. ಎಲ್ಲಿ ಹಾಳಾಗೋಗಿದ್ರಿ? ಟೈಮ್ ಸೆನ್ಸ್ ಇಲ್ವಾ? ಈ ಟೈಮ್ಗೆ ಬರೋದು? ಸಾರಿ ಮೇಡಮ್. ಏನ್ರಿ ಸಾರಿ ನಿಮ್ಮ ತಲೆ? ಇವತ್ತೇನಕ್ಕೆ ಲೇಟು? ಮೇಡಮ್ 2 ವರ್ಷದ ಮಗು ಇದೆ ನನಗೆ. ಇವತ್ತು ಯಾಕೋ ತುಂಬಾ ಹಠ ಮಾಡ್ತು, ಬಿಡಲೇ ಇಲ್ಲ. ಅದಕ್ಕೆ ಲೇಟ್ ಆಯಿತು ಮ್ಯಾಮ್. ಆಯಿತು, ಇನ್ನು ಮುಂದೆ ಈ ರೀತಿ ರೀಸನ್ ಕೊಡಬೇಡಿ. ಸರಿ ಮೇಡಮ್. ಮಗು ಇದ್ರೆ ಎಷ್ಟೆಲ್ಲ ಕಷ್ಟ. ಆಫೀಸಿಗೆ ಲೇಟ್ ಆದರೆ ಬೈಸ್ಕೋಬೇಕು, ಅದನ್ನು ನೋಡ್ಕೊಳ್ಳೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ. ಸಾರಿ, ವರ್ಕ್ ಪ್ರೆಷರಲ್ಲಿ ರೇಗ್ಬಿಟ್ಟೆ. ಬೈ ದ ವೇ, ಮಗು ಇದ್ದರೆ ಇನ್ನೂ ಏನೇನು ಪ್ರಾಬ್ಲಮ್ ಆಗುತ್ತೆ? ಮಗುನ ಯಾಕಾದರೂ ಮಾಡಿಕೊಂಡು ಅನಿಸ್ಬಿಟ್ಟಿದೆ ಮೇಡಮ್. 3 ಹೊತ್ತು ಅದನ್ನೇ ನೋಡ್ಕೊತಾ ಇರಬೇಕು. ಅದನ್ನು ನೋಡ್ಕೊಳ್ಳೋದ್ರಲ್ಲಿ ನಮ್ಮನ್ನು ನಾವೇ ಮರ್ತೋಗ್ತೀವಿ. ನಮ್ಮ ಕೆಲಸ ಮಾಡೋಕ್ಕಾಗಲ್ಲ, ಟೈಮು ಸಿಗಲ್ಲ, ಗ್ಲಾಮರು ಹಾಳಾಗುತ್ತೆ. ಜೊತೇಲಿ ಆಫೀಸಲ್ಲೂ ಅನ್ನಿಸ್ಕೋಬೇಕು. ನನ್ನ ಕೇಳಿದ್ರೆ ಎಲ್ರಿಗೂ ಮಗುನೇ ಮಾಡ್ಕೋಬೇಡಿ ಅಂತ ಹೇಳ್ತೀನಿ. ಮಗು ಅಂದರೆ ಅಷ್ಟೊಂದು ಹಿಂಸೆ. ದೇವ್ರೆ, ಮಗು ಆದ್ಮೇಲೆ ನಾನು ಇವಳ ಥರನೇ ಆಗ್ಬಿಟ್ರೆ? ನೋನು, ಮಗು ಆದರೆ ನನ್ನ ಲೈಫಲ್ಲಿ ನಾನು ಅಂದ್ಕೊಂಡಿರೋ ಥರ ಇರೋಕ್ಕಾಗಲ್ಲ. ಈ ಮಗುನೇ ನನ್ನ ದಾರಿಗೆ ಅಡ್ಡ ಬರ್ತಿದೆ. ಏನಾದರೂ ಒಂದು ಮಾಡಲೇಬೇಕು. ಯಾಕೆ ಕೇಳಿದ್ರಿ ಮೇಡಮ್? ಯಾಕೂ ಇಲ್ಲ, ನೀವು ಹೊರಟಿ. ಥ್ಯಾಂಕ್ ಯು ಮ್ಯಾಮ್. ಮ್ಯಾಮ್, ನಿಮಗೆ ಇನ್ನೊಂದು ಮಾತು ಹೇಳಬೇಕಿತ್ತು ಮ್ಯಾಮ್. ಏನು? ನೀವು ತುಂಬ ಲಕ್ಕಿ ಮ್ಯಾಮ್. ಲಕ್ಕಿನಾ? ಯಾಕೆ? ಸತ್ಯ, ಲಕ್ಷ್ಮಣ ನಿನ್ನ ಹತ್ರ ಮಾತಾಡ್ದಮ್ಮ? ಹೋರಾಯ್ರೆ ಮಾತಾಡಿದ್ರು. ನೀನೇನಂದೆ? ಇದಕ್ಕೆಲ್ಲ ಪರಿಹಾರ ಒಂದೇ, ಚಿಕ್ಕತ್ತೆ ಮುಂದೆ ತಪ್ಪೊಪ್ಕೊಳ್ಳೋದು. ಇಲ್ಲ ಅಂದರೆ ಇದೆಲ್ಲ ಹೀಗೆ ಮುಂದುವರಿತಾನೆ ಹೋಗ್ತಾ ಇರುತ್ತೆ. ದಿನೇ ದಿನೇ ನಾವು ಭಯದಲ್ಲೇ ಬದುಕಬೇಕಾಗತ್ತೆ ಅಂತ ಹೇಳಿದೆ. ಸತ್ಯ, ನನ್ನ ತಂಗಿಗೆ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ಸೀತಾ, ನೀವು ಸುಮ್ಮನೆ ಇರಿ. ಎಲ್ಲಾ ನಿರ್ಧಾರಗಳನ್ನ ಇವಳ ಮೇಲೆ ಬಿಟ್ಟಿರೋದಕ್ಕೇನೆ ಲಂಗು ಲಗಾಮಿಲ್ದೆ ಎಲ್ಲಾ ನಿರ್ಧಾರಗಳನ್ನ ಬೇಕಾ ಬಿಟ್ಟಿ ತಗೋತಿದ್ದಾಳೆ. ನಮ್ಮ ಮನೆನ ಕುಲುಗೆಡಿಸ್ತಾ ಇದ್ದಾಳೆ. ನಿನಗೆ ಯಾರು ಹೇಳಿದ್ದು ಲಕ್ಷ್ಮಣನಿಗೆ ಇಂಥ ದರಿದ್ರ ಸಲಹೆ ಕೊಡೋದಕ್ಕೆ? ಸತ್ಯ ಮುಚ್ಚಿಟ್ಟಷ್ಟು ಅಪಾಯ ಜಾಸ್ತಿ ಅತ್ತೆ. ಒಂದು ವೇಳೆ ಚಿಕ್ಕತ್ತೆಗೆ ಈ ವಿಷಯ ಬೇರೆಯವರಿಂದ ಗೊತ್ತಾದ್ರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರುತ್ತಾ? ಚಿಕ್ಕಮಾವ ಆದ್ರೆ ಅವ್ರಿಗೆ ಬಿಡಿಸಿ ತಿಳಿಸಿ ಹೇಳ್ಬೋದು. ಆದ್ರೆ ಅದನ್ನ ಊರ್ಮಿಳ ಒಪ್ಕೋತಾಳೆ ಅನ್ಕೊಂಡಿದ್ಯಾ? ಮೋಸ ಯಾವತ್ತಿದ್ರೂ ಮೋಸನೇ. ಸೀತಾ, ಇದನ್ನು ಒಪ್ಕೊಳ್ಳದೆ ಬೇರೆ ದಾರಿನೇ ಇಲ್ಲ ಕಣೆ. ಅದಕ್ಕೆ ಅದನ್ನ ಒಪ್ಕೊಳ್ಳೋದೇ ಬೇಡ ಅಂತ ನಾನು ಹೇಳ್ತಿರೋದು. ಈ ವಿಷಯ ಯಾವುದೇ ಕಾರಣಕ್ಕೂ ಊರ್ಮಿಳಂಗೆ ಗೊತ್ತಾಗಬಾರ್ದು. ಅತ್ತೆ, ಒಂದೇ ಒಂದ್ಸತಿ ಸತ್ಯ ಎಲ್ಲರಿಗೂ ಗೊತ್ತಾದ್ರೆ ಎಲ್ಲರ ಮನಸ್ಸಲ್ಲಿರೋ ಗೋಡೆ ಬೀಳುತ್ತೆ ಅತ್ತೆ. ನೀನ್ ಸುಮ್ಮನೆ ಇದ್ರೆ ಸರಿ. ಈ ವಿಚಾರಕ್ಕೆ ನೀನ್ ತಲೆ ಹಾಕ್ಬೇಡ. ನೀನೀಗಾಗಲೇ ಮಾಡಿದ್ದು ಬೇಕಾದಷ್ಟಾಗಿದೆ. ಈಗ ಮತ್ತೊಂದು ಅವಘಡ ಮಾಡಬೇಡ. ಅಲ್ವೇ ಸೀತಾ, ಲಕ್ಷ್ಮಣ ಮಾಡಿರೋ ತಪ್ಪಿಗೆ ಸತ್ಯನ ಯಾಕೆ ಬೈತಾ ಇದೆಯಾ ನೀನು? ಅಷ್ಟಕ್ಕೂ ಸತ್ಯ ಹೇಳ್ತಿರೋದ್ರಲ್ಲಿ ಸರಿಯಾಗೇ ಇದೆಯಲ್ಲ. ಎಲ್ಲರ ಮನಸ್ಸು ತಿಳಿ ಆಗಬೇಕು ಅಂತಂದ್ರೆ ನಿಜ ಹೊರಗೆ ಬರಲೇಬೇಕು. ಪ್ರಶ್ನೆ ಭಯದಲ್ಲಿ ದಿನ ದೂಡ್ತಾ ಇದ್ರೆ ಉತ್ತರ ಸಿಗೋದಿಲ್ಲ ಕಣೆ.
ಪ್ರಶ್ನೆಯಲ್ಲೇ ಜೀವನ ಕಳೆದು ಹೋಗ್ಬಿಡುತ್ತೆ. ಆದರೆ ಮಾವ ಸೊಸೆ ಇಬ್ರು ಇದರಿಂದ ಊರ್ಮಿಳನ ಮನಸ್ಸಿಗೆ ಎಂಥ ನೋವಾಗಬಹುದು ಅಂತ ಯೋಚನೆ ಮಾಡಿದ್ದೀರಾ? ಹೇಳ್ರಿ, ಯೋಚನೆ ಮಾಡಿದ್ದೀರಾ? ಈಗಾಗಲೇ ಊರ್ಮಿಳ ನಚ್ಚಿನ ಪದ್ಮನ ಚೆನ್ನಾಗಿ ಹಚ್ಕೊಂಡ್ಬಿಟ್ಟಿದ್ದಾಳೆ ಕಣೆ. ಆ ಬಾಂಧವ್ಯ ಇನ್ನಷ್ಟು ಗಟ್ಟಿ ಆದಮೇಲೆ ಆ ಜೀವ ಇನ್ನಷ್ಟು ನೋವು ತಿನ್ನಲ್ವೇನೋ? ನಿಮಗಿದು ಮೊದಲೇ ಗೊತ್ತಿತ್ತಲ್ವಾ? ಹಾಗಿದ್ಮೇಲೆ ಪದ್ಮನ ನಮ್ಮನೆಗೆ ಯಾಕೆ ಕರ್ಕೊಂಡು ಬಂದ್ರಿ? ಇದು ಮೋಸ ಅಲ್ವಾ? ಹೌದಾ? ಹಾಗಿದ್ರೆ ನನ್ನ ತಮ್ಮನಿಂದ ಮೋಸ ಹೋಗಿರೋ ಆ ಪದ್ಮನ ಗತಿ ಏನು? ಅದು ನಮ್ಮ ತಲೆನೋವಲ್ಲ. ಸೀತಾ, ದಯವಿಟ್ಟು ನೀನು ಇಷ್ಟೊಂದು ಸ್ವಾರ್ಥಿ ಆಗಬೇಡ ಕಣೆ. ಆಗ್ತೇ ಇನ್ನೇನ್ರಿ ಮಾಡ್ಲಿ? ಇನ್ನೇನ್ ಮಾಡ್ಲಿ? ಯಾರಿಗೂ ಯಾವತ್ತೂ ನೋವೇ ಮಾಡದೆ ತಪ್ಪೇ ಮಾಡದೆ ಇರುವಂಥ ನನ್ನ ತಂಗಿಗೆ ಯಾಕ್ರಿ ಇಂಥ ಶಿಕ್ಷೆ? ಅವಳನ್ನ ನೆನೆಸ್ಕೊಂಡ್ರೆ ನನ್ನ ಕರಳು ಕಿವುಚತ್ತೆ. ನೀವಿಬ್ರು ಏನೇ ಹೇಳಿದ್ರು ಈ ವಿಚಾರದಲ್ಲಿ ನನ್ನ ಸಹಮತ ಇಲ್ಲ. ನನ್ನ ತಂಗಿಗೆ ಈ ವಿಚಾರ ಗೊತ್ತಾಗಬಾರ್ದು ಅಂದ್ರೆ ಗೊತ್ತಾಗಬಾರ್ದು ಅಷ್ಟೇ. ಮೇಡಮ್, ನಾನು ಸುಮಾರು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ದೀನಿ. ಬಾಸು ನಿಮ್ಮಷ್ಟು ಕ್ಲೋಸ್ ಆಗಿ ಯಾರ ಜೊತೆನೂ ಇಲ್ಲ. ನೀವಂದ್ರೆ ಅವ್ರಿಗೆ ಎಷ್ಟು ಕೇರ್ ಗೊತ್ತಾ ಮ್ಯಾಮ್? ಯಾವಾಗಲೂ ನಿಮ್ಮ ಬಗ್ಗೆನೇ ವಿಚಾರಿಸ್ತಿರ್ತಾರೆ. ಅದಕ್ಕೆ ನೀವು ಲಕ್ಕಿ ಅಂತ ಹೇಳಿದ್ದು. ಹೌದಾ? ನಿಜವಾಗ್ಲೂ? ಹ್ಞೂ ಮೇಡಮ್, ನೀವು ಸಪ್ಪಗಿದ್ರೆ ಅವ್ರು ತುಂಬ ಬೇಜಾರಾಗ್ತಾರೆ. ನೀವು ಒಂದಿನ ಆಫೀಸಿಗೆ ಬಂದಿಲ್ಲ ಅಂದರೆ ಒದ್ದಾಡ್ತಾರೆ. ಇದೆಲ್ಲ ಹೇಗೆ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ಯಾವ ಥರ ಇದ್ರು ಬಾಸು, ನಿಮ್ಮಿಂದಾಗಿ ಹೇಗೆಲ್ಲ ಬದಲಾಗಿದ್ದಾರೆ ನೋಡಿ. ಥ್ಯಾಂಕ್ ಯು. ಹಾಗಿದ್ರೆ ನೀನು ಅಂದ್ಕೊಂಡಿರೋ ಥರನೇ ಎಲ್ಲ ಆಗ್ತಿದೆ. ಇದೇ ಥರ ಮುಂದುವರ್ಸು ದಿವ್ಯಾ. PA ಆಗಿರೋ ನೀನು ಮುಂದೊಂದು ದಿನ ಈ ಆಫೀಸ್ಗೆ ಬಾಸ್ ಆಗೇ ಆಗ್ತೀಯಾ. ವೆರಿ ಗುಡ್. ನಿಮ್ಮ ಬ್ಯೂಟಿಗೆ ನಮ್ಮ ಬಾಸು ಫಿದಾ ಆಗಿಬಿಟ್ಟಿದ್ದಾರೆ. ಹೀಗೆ ಗ್ಲಾಮರ್ ಮೇಂಟೈನ್ ಮಾಡಿ ನಮ್ಮ ಥರ ಆಗಬೇಡಿ ಮೇಡಮ್. ಬರ್ತೀನಿ. ನಿಜ, ಅವನು ನನ್ನ ಬ್ಯೂಟಿ ನೋಡಿನೇ ನನ್ನ ಬಗ್ಗೆ ಆಸೆ ಪಟ್ಟಿರೋದು. ಬಟ್ ನಾನು ನೋಡಿದ್ರೆ ಪ್ರೆಗ್ನೆಂಟ್ ಆಗಿಬಿಟ್ಟಿದ್ದೀನಿ. ಮಗುವಿಂದ ನನ್ನ ಬ್ಯೂಟಿ ಹಾಳಾದ್ರೆ ಅವನು ನನ್ನ ಕಡೆ ತಿರುಗೂ ನೋಡಲ್ಲ. ಏನು ಮಾಡಲಿ ಈ ಮಗುನ? ನನಗೆ ಈ ಮಗು ಬೇಡ, ತೆಗ್ಸ್ಬಿಡ್ಲಾ? ಬೇಡ ಬೇಡ. ವಿಷಯ ಏನಾದರೂ ಈ ಮನೆಗೆ ಗೊತ್ತಾದರೆ ಮನೇಲಿ ದೊಡ್ಡ ರಣರಂಗನೇ ಆಗ್ಬಿಡುತ್ತೆ. ಎಲ್ಲರೂ ಸೇರಿ ನನ್ನನ್ನು ಸಾಯಿಸೇ ಬಿಡ್ತಾರೆ. ಮತ್ತೇನು ಮಾಡಲಿ? ಈ ಮಗುವಿಂದ ಸುಪ್ರೀತ್ ನನ್ನಿಂದ ದೂರ ಆಗೋದ್ರೆ ನಾನಂತೂ ಅದನ್ನು ಸಹಿಸಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.